ವೀಕ್ಷಕರೇ ನಮಸ್ಕಾರ. ಈ ದಿನ ನಾನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಗ್ರಾಮದಲ್ಲಿರುವಂಥ ಒಬ್ಬರು ಪ್ರಗತಿಪರರನ್ನ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಅವ್ರ ಗ್ರಾಮಕ್ಕೆ ಬಂದಿದ್ದೀನಿ. ಅವರ ಹೆಸರು ಬಂದು ಸವಿತಾ ಅಂತೇಳಿ. ಇವರು ಮೂಲತಃ ಹವ್ಯಾಸಿ ಬರಹಗಾರರು, ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿದ್ದಾರೆ. ಸೊ ಅವ್ರನ್ನ ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಬನ್ನಿ. ಸವಿತಾ ಮೇಡಮ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಮ್ಮದು ಮೊದಲೇ ತಿಳಿಸಿರೋಂಗೆ ವಿ ಹೆಲ್ಪ್ ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಪ್ರಾರಂಭ ಮಾಡಿದ್ವಿ. ಸೊ ನಮ್ಮ ವೀಕ್ಷಕರಿಗೆ ಹಲವಾರು ಕ್ಷೇತ್ರಗಳನ್ನ ನಾವು ಪರಿಚಯ ಮಾಡ್ತಾ, ಶೈಕ್ಷಣಿಕ, ಸಾಹಿತ್ಯ, ಕೃಷಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ಪರಿಚಯ ಮಾಡ್ತಾ ಬರ್ತಾಯಿದ್ವಿ. ಹಾಗೆ ನನಗೆ ಅನ್ನಿಸ್ದಾಗ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಡುಕಿದಾಗ ಎಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರುವಂಥ ಮಹಿಳೆಯರಿದ್ದಾರೆ. ಸೊ ನಿಮ್ಮದು ಹುಡುಕಿದಾಗ, ನನಗೆ ಹುಡುಕ್ಬೇಕಾದ್ರೆ ಒಂದಷ್ಟು ಬಯೋಡೇಟಾ ಕಲೆಕ್ಟ್ ಮಾಡಿದಾಗ ನಿಮ್ಮದು ವಿಶೇಷ ಕ್ಷೇತ್ರ ಅಂತ ನನಗೆ ಅನಿಸ್ತು. ಸೊ ಹಂಗಾಗಿ ನಾನು ಇವತ್ತು ನಿಮ್ಮ ಸಂದರ್ಶನ ಮಾಡೋಕ್ಕೆ ಅಂತೇಳಿ ನಿಮ್ಮ ಮನೆಗೆ ಬಂದಿರುವಂಥದ್ದು. ಮೇಡಮ್, ನನಗೆ ನಿಮ್ಮ ಏನು ನಡೆದು ಬಂದ ದಾರಿ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಬೇಕಾಗಿದೆ. ಏಕೆ ನಾನು ಮೊದಲೇ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮದು ವಿಭಿನ್ನ ಕ್ಷೇತ್ರ. ನಾನು ಹಲವಾರು ಕ್ಷೇತ್ರದ ಮಹಿಳೆಯರನ್ನ ನಾನು ನೋಡಿದ್ದೆ. ಸೊ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಗುರುತಿಸ್ಕೊಂಡಿರೋರು ಮಹಿಳೆಯರ ಸಂಖ್ಯೆ ಬೆರಳೆಣಿಕೆ ಮಂದಿ ಮಾತ್ರ ಕರ್ನಾಟಕದಲ್ಲಿ. ಸೊ ಅದರಲ್ಲಿ ನೀವು ಕೂಡ ಒಬ್ಬರು ಮುಂಚೂಣಿಯಿದ್ದೀರಿ ಅಂತೇಳಿ ತುಂಬ ಖುಷಿ ಪಡುವಂಥ ವಿಚಾರ. ಸೊ ನನಗೆ ನಿಮ್ಮ ಬಾಲ್ಯನ ಸ್ವಲ್ಪ ಪರಿಚಯ ಮಾಡಿಕೊಡಿ ದಯವಿಟ್ಟು. ನನ್ನ ಬಾಲ್ಯ, ನಾನು ಹುಟ್ಟಿದ್ದೆಲ್ಲ ದರ್ಸ್ಕೊಪ್ಪೆನಲ್ಲೇ. ಇಬ್ಬರೇ ಹೆಣ್ಮಕ್ಳು, ನಾವು ಗಂಡು ಮಕ್ಳು ಇಲ್ಲದ ಒಂದು. ನಮ್ಮ ತಂದೆಯೂ ಕೂಡ ರೈತರೇ. ಹಾಗಾಗಿ ನಮ್ಮನ್ನು ಒಂದು ದರ್ಸ್ಕೊಪ್ಪೆನಲ್ಲೇ ಓದಿತ್ತು ನಾನು. ಇಲ್ಲಿನೇ ಅದಾದ ತದನಂತರ ನಾನು ಇಲ್ಲಿ ಫಸ್ಟಿಂದ ಒಂದು 7th ಅದಾದ ತದನಂತರ ನಾನು PUC ಸ್ಕೂಲಲ್ಲಿ ಹೋದೆ 10th. PUCನ ಪಾಂಡವಪುರದಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿನ ಶ್ರೀರಂಗಪಟ್ಟಣದಲ್ಲಿ ಮುಗಿಸಿದ ನಂತರ ನನಗೆ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಅಮ್ಮನಿಗೆ ಅನಾರೋಗ್ಯದ ಒಂದು ಕಾರಣದಿಂದ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಮದುವೆ ಅಂತ ಎಲ್ಲ ಮಾಡಿದ್ರು. ಥ್ಯಾಂಕ್ ಯು. ಸೊ ಇದು ನಿಮ್ಮ ಬಾಲ್ಯ. ಅಂದರೆ ಎಲ್ಲವೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ನೀವು ಓದಿ ಉನ್ನತ ವಿದ್ಯಾಭ್ಯಾಸಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಡಿಗ್ರಿ ಮಾಡಿ. ಹೌದು, ತಾಯಿಗೆ ಹುಷಾರಿಲ್ಲದ ಕಾರಣ ನಾನು ಮೈಸೂರಿಗೆ ಹೋಗಲಿಲ್ಲ. ಶ್ರೀರಂಗಪಟ್ಟಣದಲ್ಲೇ ಮನೆಗೆ ಹತ್ರ, ಊರಿಗೆ ಹತ್ತಿರ ಆಗುತ್ತೆ ಅಂತ ಅಲ್ಲೇ ಮಾಡಿದ್ದೀನಿ. ಓಕೆ ಮೇಡಮ್, ಇದು ನಿಮ್ಮ ಬಾಲ್ಯ. ಸೊ ಮುಂದೆ ನಿಮ್ಮ ಪ್ರಗತಿ ಹೇಗಿತ್ತು? ನಿಮ್ಮ ಕುಟುಂಬ ಇದು ಹೇಗಿತ್ತು? ಮದುವೆ ಅಂತ ಮಾಡಿದ್ರು ಮನೆಯಲ್ಲಿ. ಯಾವ ಊರಿಗೆ ಮದುವೆ ಆಗಿತ್ತು? ಒಂದೇ ಊರಿಗೆ ಮದುವೆ ಆಯಿತು. ದರ್ಸ್ಕೊಪ್ಪೆಗೆ ಮದುವೆ ಆಗಿದ್ದು. ಅಪ್ಪ ಅಮ್ಮ ಸ್ವಲ್ಪ ಅನಾರೋಗ್ಯದಲ್ಲಿ ಇದ್ರಲ್ಲ ಅಂತ ಕಾರಣದಿಂದ ಒಂದೇ ಊರಿಗೆ ಮದುವೆ ಮಾಡಿದ್ರು. ನನಗೆ ಸಪೋರ್ಟೆಡ್ ಆಗ್ತಾಳೆ ಮಕ್ಕಳು ಅಂತ ಮದುವೆ ಮಾಡಿದ್ರು. ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋ ಒಂದು ಸದಾವಕಾಶ ಒಂದು ಸಿಕ್ತು ಮೇಡಮ್ ನನಗೆ. ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋಂಥದ್ದು ಸಿಕ್ತು ನನಗೆ. ಅದು ಯಾಕೆ ಸಿಗುತ್ತೆ ಹೆಚ್ಚಾಗಿ ಹೇಳಿ. ಹಾಗಾಗಿ ಇಲ್ಲೇ ಹತ್ರದಲ್ಲೇ ಇಟ್ಕೊಂಡು ಅವ್ರನ್ನ ನೋಡಿಕೊಂಡು, ಹಾಗಾಗಿ ನನ್ನ ಕುಟುಂಬದ ವ್ಯವಸ್ಥೆನ ಒಂದು ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮ ಮನೆಯವರು ಪುಟ್ಟರಾಜು ಅಂತ, ಅವರು 3 ಬಾರಿ ಎಲೆಕ್ಷನಲ್ಲಿ ಗ್ರಾಮ ಪಂಚಾಯತ್ಲಿ 3 ಬಾರಿ ಅಧ್ಯಕ್ಷರು, 1-2 ಬಾರಿ ಅಧ್ಯಕ್ಷರಾಗಿದ್ದಾರೆ ಮೇಡಮ್. ಅವರು ಈಗ ಹಾಲಿ ಪ್ರಸ್ತುತ ಸದಸ್ಯರಾಗಿದ್ದಾರೆ. ಮಗ MBBS ಓದ್ತಾ ಇದ್ದಾರೆ. ಮೆಡಿಕಲ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇದ್ದಾರೆ. ಮೂಲತಃ ನೀವು ರೈತಾಪಿ ಕುಟುಂಬದಲ್ಲೇ ಹುಟ್ಟಿದ್ದು, ಬೆಳೆದಿದ್ದು, ಮದುವೆ ಆಗಿದ್ದು? ಎಲ್ಲ ರೈತರೇ ಮೇಡಮ್. ಓಕೆ ಮೇಡಮ್. ನಂತರ ಇದು ನಿಮ್ಮ ಬಾಲ್ಯ ಆಯಿತು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಾನು ತಿಳಿಸಿರಿ. ಈ ಸಾಹಿತ್ಯ ಕ್ಷೇತ್ರಕ್ಕೆ ಹೇಗೆ ಹೇಳ್ತೀರಿ ಅದು ನೀವು? ಈಗ ಸಾಹಿತ್ಯ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದನೂ ಅದು ಕರಗತವಾಗಿ ಬಂದಿದೆ ಮೇಡಮ್. ನಾನು ಕಾಲೇಜ್ ಡೇಸಲ್ಲೆಲ್ಲ ಬರಿತಾ ಇದ್ದೆ. ನಾನು ಕಾಲೇಜ್ ಡೇಸಲ್ಲೆಲ್ಲ ಬರಿತಾ ಇದ್ದೆ. ಹಾಗಾಗಿ ಇದು ಸಾಹಿತ್ಯ ಅನ್ನೋದು ನನಗೆ ತುಂಬ ನನ್ನ ಒಂದು ಹವ್ಯಾಸವಾಗಿ ಕತೆ, ಕವಿತೆಗಳು ತುಂಬ ಬರಿತಾ ಇದ್ದೆ ಮೇಡಮ್. ನಾನು ತುಂಬಾನೇ ಕಾಲೇಜಲ್ಲಿ ಇದ್ದಾಗಲೇ ಬರಿತಾ ಇದ್ದೆ. ತುಂಬ ಸಣ್ಣವಳಾಗಿದ್ದಾಗ ನಾನು ತುಂಬಾನೇ ಬರಹಗಾರ್ತಿ. ಆಗಾಗ ಸಣ್ಣ ಸಣ್ಣ ಪುಟ್ಟ ಅದು ಬರಿತಾ ಇದ್ದಾಗೆ ನಾನು ಲಾಂಗ್ ಆಗಿ ತಗೊಂಡ್ಬಂದೆ. ಅದು ನನಗೆ ಖುಷಿ ಕೊಡ್ತು ತುಂಬಾ. ಒಂದು ಸಾಹಿತ್ಯ ಅನ್ನೋದು ನಮ್ಮ ಬದುಕಿಗೆ ಒಂದು ನಮ್ಮ ಮಾನಸಿಕ ಆಗ್ಬೋದು, ನಮ್ಮ ದೈಹಿಕವಾಗಿ ಆಗ್ಬೋದು, ಒಂದು
ಒತ್ತಡವನ್ನ ನೀಗಿಸುತ್ತೆ ಮೇಡಮ್. ಹೌದು, ಖಂಡಿತ ಸತ್ಯ. ಯಾಕಂದ್ರೆ ನಾನು ಕೂಡ ಹವ್ಯಾಸಿ ಬರಹಗಾರರಾಗಿ ನೋಡಬೇಕು ಅಂದ್ರೆ ಈ ಸಾಹಿತ್ಯಗಳಿರ್ಬೋದು, ಸಂಗೀತ ಇರ್ಬೋದು, ಸಾಕಷ್ಟು ನಮ್ಮನ್ನ ಎಷ್ಟೇ ಒತ್ತಡದ ಲೈಫಲ್ಲಿ ಇದ್ರೂ ಕೂಡ ಒಂದು ಕ್ಷಣ ಅಥವಾ ಒಂದು 10 ನಿಮಿಷ ನಾವು ಅದಕ್ಕೆ ಕೊಡ್ತು ಅಂದ್ರೆ ನಮ್ದೆಲ್ಲ ಏನು ಒತ್ತಡ ಇದೆಯಾ ಮಂಜು ತರ ಕರಗಿಸ್ಬಿಡುತ್ತೆ, ಮೈಂಡ್ ರಿಲೀಫ್ನೆಸ್ ಮಾಡ್ಬಿಡುತ್ತೆ. ಥ್ಯಾಂಕ್ ಯು ಮ್ಯಾಮ್. ಈ ರೀತಿ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರಿ. ಸರ್ ಮುಂದುವರೆದ ಏನಾದ್ರು ಸಾಹಿತ್ಯನ ಮುಂದುವರಿಸಿದ್ರೆ? ಪೇಪರ್ಗೆಲ್ಲ ಅಂಕಣಗಳ ಬರಿತಾ ಇದ್ದೆ, ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ನಾನು ವಿಶೇಷ ಅಂಕಣಗಳಲ್ಲಿ ಬರಿತಾ ಇದ್ದೆ. ಆಮೇಲೆ ಮನೋಚಿಂತನೆ ಅಂತ ಬರಿತಾ ಇದ್ದೆ ಮೇಡಮ್. ತುಂಬಾ ಜನ ಓದಿ ತುಂಬಾ ಲೈಕ್ ಕೂಡ ಮಾಡ್ತಾ ಇದ್ರು. ಹಾಗಾಗಿ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್ ಅದೆಲ್ಲ ನನಗೆ. ಯಾವ್ದಾದ್ರು ಪುಸ್ತಕಗಳು ಮಾಡೋ ನಿಟ್ಟಲ್ಲಿ ಮಾಡಿದ್ದೀರಾ? ಹೌದು, ವರ್ಣಸಿಂಚನದ ಮೊದಲದ ಹಂತದಲ್ಲಿದೆ ಮೇಡಮ್. ವರ್ಣಸಿಂಚನ ಅದು ಕವಿತೆ, ಕವನ ಸಂಕಲನ, ಒಂದು ಕವನ ಸಂಕಲನ. ನಾನು ಸುಮಾರು ಒಂದು 5,000 ಹೆಚ್ಚಕ್ಕೂ ಕವಿತೆಗಳ ಬರೆದಿದ್ದೀನಿ ಮೇಡಮ್. ಅದು ನನಗೆ ಖುಷಿ ಕೊಟ್ಟಿದೆ ನನಗೆ. ಆಮೇಲೆ ಕೆಲವೊಂದು ಥಾಟ್ಸ್ ಬರಿತಾ ಇರ್ತೀನಿ ನಾನು, ಕೊಟೇಶನ್ಸ್ ಎಲ್ಲ ಬರಿತಾ ಇರ್ತೀನಿ. ನನಗೆ ಈಗ ಬೇರೆಯವ್ರದ್ದೆಲ್ಲ ನೋಡಿ ಬರೆಯಲಿಕ್ಕೆ ಈಗ ಕೆಲವರು ಬೇರೆಯವ್ರದ್ದೆಲ್ಲ ಕಾಪಿ ಮಾಡ್ಕೊಳ್ತಾರಲ್ಲ, ಅದು ನನಗೆ ಇಷ್ಟ ಆಗಲ್ಲ ಮೇಡಮ್. ನನ್ನದೇ ಆದ ಒಂದು ಸ್ವರಚಿತ ಒಂದು ಭಾವಗೀತೆಗಳಾಗಿರ್ಬೋದು ಅಥವಾ ದೇವರದು ಗೀತೆಗಳಾಗಿರ್ಬೋದು. ಹಾಗೆ ನಾನು ಹಾಡುಗಾರ್ತಿ ಕೂಡ, ಹಾಡ್ತೀನಿ ಕೂಡ, ಹಾಡ್ತೀನಿ. ತುಂಬಾ ಭಾವಗೀತೆಗಳು ಇಷ್ಟ ಮೇಡಮ್ ನನಗೆ. ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಲೈನ್ ಹೇಳಕ್ಕಾಗುತ್ತಾ? ಖಂಡಿತ ಮೇಡಮ್. ಮೂಡಲ ಮುತ್ತಿನ ತೇರಿನಲ್ಲಿ ಬಂದವನೇ ಹೊನ್ನಿನ ತೇಜ, ಹೊನ್ನಿನ ತೇಜ ಸಿದ್ದೇಶ್ವರ ನುಡುತ್ತ ಚೆಲ್ಲಿದನೆ ಹೊನ್ನಿನ ಬೆಳಕ, ಚೆಲ್ಲಿದನೆ ಹೊನ್ನಿನ ಬೆಳಕ ಕಂಡ ಇಬ್ಬನಿ ಬುತ್ತಿಗೆ ಹಾಲಿನ ಒಳೆಯಾಂಗ, ಹಾಲಿನ ಒಳೆಯಾಂಗ ಕರಗುತ್ತ ಹೊಸದೆಗೆ ಉದಕವ ಚೆಲ್ಯಾನ, ಉದಕವ ಚೆಲ್ಯಾನ. ಈ ರೀತಿ. ತುಂಬಾ ಚೆನ್ನಾಗಿದೆ ಧ್ವನಿ. ಕಂಟಿನ್ಯೂ ಮಾಡಿ. ಹಾಡೋದು ನಿಮ್ಗೆ ಕಲೆ ಕರಗತ ಆಗಿದೆ. ನಾನು ಆಕಾಶವಾಣಿಗೆಲ್ಲ ಕೆಲವೊಂದು ಭಾವಗೀತೆಗಳೆಲ್ಲ ಕೊಟ್ಟಿದ್ದೀನಿ ಮೇಡಮ್. ಹೌದಾ? ನನ್ನದೇ ಸ್ವರಚಿತ ಕವಿತೆಗಳು, ಕವನಗಳನ್ನ ಪ್ರಸ್ತುತವಾಗಿ ಅಲ್ಲಿ ಓದಿದ್ದೀನಿ ಮೇಡಮ್. ವಾಚನೆ ಮಾಡಿದ್ದೀನಿ ಮೇಡಮ್. ಚೆನ್ನಾಗಿದೆ ಧ್ವನಿ, ತುಂಬಾ ಆಗಿದೆ. ಹಾಡ್ಬೋದು ನೀವು. ಭಾವಗೀತೆಗಳಿಗೆ ಮಾಡಿಸಿದಂತ ಧ್ವನಿ ಇದೆ. ಮತ್ತೆ ಜನಪದ ಗೀತೆಗಳು ನೀವು ಹಾಡ್ಬೋದು. ಇದೆಲ್ಲ ನನ್ನ ಸ್ವರಚಿತನೆ. ಮನದ ಭಾವನೆಗೆ ಸ್ಪಂದಿಸುವ ಗೆಳೆಯನೇ ಬರಹಗಾರ, ನೀ ಎಲ್ಲಿರುವೆ, ನನ್ನೊಲುವೆ ನೀ ಹೇಗಿರುವೆ ಅಂತ ಈ ತರ ಎಲ್ಲ ಬರ್ತಿದ್ದೀನಿ ಮೇಡಮ್. ಚೆನ್ನಾಗಿದೆ. ಹೌದು. ಈಗ ಒಂದು ಬರಹಗಳು ನಮ್ಗೆ, ನಾವು ಬರೆಯೋದು ನಮ್ಗೆ ಯಾರು ಗೆಳತನೂ ಬೇಕಾಗಿಲ್ಲ ಮೇಡಮ್. ನಮ್ಗೆ ಒಂದು ಹಾಡ ಇದ್ರೆ ಸಾಕು. ನಾನು ಆದಷ್ಟು ಪ್ರಕೃತಿ ಪ್ರಿಯ ಮೇಡಮ್. ನಾನು ತುಂಬಾನೇ ಪ್ರಕೃತಿ ಆರಾಧಕಿ. ಹಾಗಾಗಿ ನನಗೆ ತುಂಬಾನೇ ನೋಡಿದ ತಕ್ಷಣ ಪ್ರಸ್ತುತ ಸಂದರ್ಭಗಳನ್ನ ನೋಡಿ ಅವಾಗ ಬರೆಯುವಂತದ್ದು ನೀವು. ಖಂಡಿತ ಖಂಡಿತ ಖಂಡಿತ. ಅದು ನಂಗೆ ತುಂಬಾ ಸಂತೋಷ ಇದೆ. ನನ್ನ ಜೀವನದ ಒಂದು ರೀತಿಲಿ ನನಗೆ ಎಲ್ರಿಗೂ ಸರಸ್ವತಿ ಒಂದು ಬರಲ್ವಲ್ಲ, ಅದು ಮುಖ್ಯ. ಯಾರು ಅದರಲ್ಲಿ ಸರಸ್ವತಿನ ಆರಾಧಿಸ್ತಾರೋ ಅವ್ರಿಗಷ್ಟೇ ಸರಸ್ವತಿ ಸಹಾಯ ಹಸ್ತ ನೀಡೋದು ಅಥವಾ ತನ್ನ ಹಸ್ತನ ನೀಡಿ ನಮ್ಮ ತಲೆ ಮೇಲೆ ಇಡುವಂಥದ್ದು. ಥ್ಯಾಂಕ್ ಯು ಮೇಡಮ್. ಖುಷಿ ಆಯ್ತು ನೀವು ಬರೀತೀರಿ ಜೊತೆಗೆ ಹಾಡ್ತೀರಿ ಅಂತೇಳಿ. ಮೇಡಮ್, ಮುಖ್ಯವಾಗಿ ನಾನು ಇವತ್ತು ನಿಮ್ಮನ್ನು ಸಂದರ್ಶನ ಮಾಡೋಕ್ಕೆ ಅಂತೇಳಿ ಬಂದಿದ್ದು. ನಾವು ಈಗಾಗಲೇ ನಿಮ್ಮ ಹತ್ರ ಮತ್ತು ನಮ್ಮ ವೀಕ್ಷಕರಿಗೆ ಹೇಳಿದಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನನಗೆ ತಿಳಿದಂಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದಲ್ಲಿ ಮಹಿಳೆಯರನ್ನ ನಾನು ಯಾರನ್ನೂ ನೋಡಿದ್ದಿಲ್ಲ. ಸೊ ನೀವು ಹೇಳ್ತೀರಾ, ಮಾಡ್ತಿದ್ದೀರಾ ತುಂಬ ಹಲವಾರು ವರ್ಷಗಳಿಂದ ಅಂತೇಳಿ ನಾನು ಕೇಳ್ಪಟ್ಟೆ. ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನೀವು ಹೇಗೆ ಎಂಟ್ರಿ ಆದ್ರಿ? ಇದು ಯಾರಿಂದ ಬಂತು? ನೀವು ಎಲ್ಲಿಂದ ಕಲ್ತ್ರಿ? ಹೇಗೆ ಮಾಡಿದ್ರಿ? ಈಗ ಪ್ರೆಸೆಂಟ್ ನೀವು ಆ ಜ್ಯೋತಿಷ್ಯ ಶಾಸ್ತ್ರನ ಎಷ್ಟು ಮಟ್ಟಿಗೆ ಬಳಸ್ತಿದ್ದೀರಾ? ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಗಳು. ನಮ್ಮ ತಾಯಿ ಇದ್ದಾರಲ್ಲ, ನಮ್ಮ ತಾತ ಪಟೇಲ್ರು. ಓಕೆ, ಹಾಗಾಗಿ ಅವರು ತುಂಬ ಶಾಸ್ತ್ರ ಸಂಪ್ರದಾಯ, ಒಂದು ದೈವ ಭಕ್ತರು. ಓಕೆ, ಹಾಗಾಗಿ ಆ ಕಲ್ಚರ್ ಕೆಲವೊಂದು ಜೀನ್ ನನಗೆ ಬಂದಿರ್ಬೋದು ಅನ್ಸುತ್ತೆ. ಅವ್ರು ತುಂಬ ಸಂಪ್ರದಾಯವಾಗಿ ಪಾಲಿಸ್ತಾ ಇದ್ರು. ಅಪ್ಪಟ ಬ್ರಾಹ್ಮಿನ್ಸ್ ಥರನೇ, ನಾನು ಗೌಡಸ್ ಆಗಿದ್ರು ಅವ್ರು ಇದ್ದಿದ್ದೆಲ್ಲ ಬ್ರಾಹ್ಮಿನ್ಸ್ ಥರನೇ ಅಂತ ನಮ್ಮ ತಾತನವರು. ಹಾಗಾಗಿ ಅಲ್ಲಿಂದ ನಮಗೆ ಕೆಲವೊಂದು ಸಂಪ್ರದಾಯ, ಒಂದು ಸಂಸ್ಕೃತಿಗಳು ಇಲ್ಲ, ಕೆಲವೊಂದು ಜೀನೆಲ್ಲ ಬಂದ್ಬಿಡುತ್ತೆ ಮೇಡಮ್ ಕೆಲವೊಂದು. ಹಾಗಾಗಿ ನಮಗೆ ಅವರಿಂದನೇ ಬಳುವಳಿಯಾಗಿ ಬಂದಿರಬೇಕು ಅಂತ ಅನ್ಕೊಳ್ತೀನಿ ಎಷ್ಟೋ ಸಲ ನನಗೆ.
ಹಾಗಾಗಿ ನನಗೆ ಅದೆಲ್ಲ ನನಗೆ ಒಂದು ರಾಜಕೀಯನೂ ಅಷ್ಟೇ ತಾತ ಪಟೇಲ್ ಬಂದಿದ್ರಲ್ಲ ಆ ರಾಜಕೀಯದಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಮೇಡಮ್. ಓಕೆ, ಮುಂದಿನ ದಿನಗಳಲ್ಲಿ ಹೌದೌದು ಖಂಡಿತವಾಗಿ. ಹಾಗಾಗಿ ನನಗೆ ವಾಸ್ತುಗೆ ಜ್ಯೋತಿಷಕ್ಕೆ ಬರಬೇಕಾದ್ರೆ ನನಗೆ ಇವ್ರದ್ದು ಒಂದು ನನಗೆ ಬಂದಿದೆ ಮೇಡಮ್. ಹಾಗಾಗಿ ನಾನು ತಾತನೇ ಪ್ರೇರಣೆ. ಹೌದು, ಅಂದ್ರೆ ಅವ್ರದ್ದು ಬುಕ್ಸ್ ಎಲ್ಲ ನಂಗೆ ಒಂದ್ಸಲ ಸಿಕ್ಕಿತ್ತು. ನಮ್ಮ ತಾತನ ಮನೆಯಲ್ಲ ಬುಕ್ಸ್ ಎಲ್ಲ ಸಿಕ್ಕಿತ್ತು. ಅದೆಲ್ಲ ಓದ್ತಾ ಇರ್ಬೇಕಾದ್ರೆ ನನಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಓದ್ತಾನೆ ಇಂಟ್ರೆಸ್ಟ್. ಯಾಕಂದ್ರೆ ನಾನು ಒಂದು 7th ಸ್ಟ್ಯಾಂಡರ್ಡ್ ಇರಬೇಕು ಮೇಡಮ್. ಹೌದು, ನಾನು ತುಂಬಾ ಬುಕ್ಸ್ ಚಂದಮಾಮ ಇದನ್ನು ಓದ್ತಾ ಇದ್ದೆ ಮೇಡಮ್. ನನ್ನ ತುಂಬಾನೇ ನಮ್ಮ ತಾತ ಎಲ್ಲ ತರಿಸ್ತಾ ಇದ್ರಲ್ಲ, ಹಾಗಾಗಿ ಈಗ ಚಂದಮಾಮ ನೋಡಿ ಬರ್ತಾನೆ ಇಲ್ಲ. ಅದು ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು, ಬರೋದಿಲ್ಲ. ನನಗೆ ಓದ ಹವ್ಯಾಸ ತುಂಬಾ ಇತ್ತು. ಹಾಗಾಗಿ ನನಗೆ ಅವ್ರದ್ದು ನನಗೆ ಕೊಡುಗೆ ಇನ್ನು ನನಗೆ ಅನುವಂಶಿಯಾಗಿ ಒಂದು ಗಿಫ್ಟ್ ಅಂತ ಬಂದ್ಬಿಟ್ಟಿದೆ ಮೇಡಮ್. ನನಗೆ ಅದು ವಂಶ ಪರಂಪರೆಯಾಗಿ ಬಂದಿದೆ. ಹಾಗಾಗಿ ಜ್ಯೋತಿಷ್ಯ ಅನ್ನೋದು ನನಗೆ ಒಂದು ಬುಕ್ ಸಿಕ್ತಾಗ ಅದ್ರ ಮೇಲೆ ನಾನು ತುಂಬ ವೆರಿ ಇಂಟ್ರೆಸ್ಟ್ ಆಗಿ ನಾನು ಅದು ತೊಗೊಂಡು ಹೋದೆ. ಓದ್ತಾ ಹಾಗೇ ಅದನ್ನು ಮುಂದುವರ್ಸ್ಕೊಂಡು ಹೋದೆ. ಬಿ ವಿ ರಾಮನ್ ಅವ್ರದ್ದು ನಂದು ತಗೊಂಡೆ. ತುಂಬ ಚೆನ್ನಾಗಿದೆ ಮೇಡಮ್ ಅವ್ರದ್ದು ರೆಫರೆನ್ಸ್ಗೆಲ್ಲ. ತದನಂತರ ವಾಸ್ತುಗೆ ಗೌರಿ ತಿರುಪತಿ ರೆಡ್ಡಿ ಅವ್ರ ಪುಸ್ತಕಗಳನ್ನ ಓದಿ ಶುರು ಮಾಡಿ ನಾನು ಅಲ್ಲಿ ನನಗೆ ಗುರುಗಳು ಸಿಕ್ಕಿದ್ರು, ಅವರೇ ಸಿಕ್ಕಿದ್ರು. ಸಿಕ್ತಾಗ ನಾನು ಅವರಿಂದೆಲ್ಲ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಭೇಟಿ ಆಗಿ ಎಲ್ಲ ಮಾಡಿಕೊಂಡೆ ಮೇಡಮ್. ನಾನು ಹೇಗೆ ಅದನ್ನು ಈಗ ಉಚ್ಚಸ್ಥಾನ ಅಂದ್ರೇನು, ವಾಸ್ತುವಿಗೆ ನೀಚಸ್ಥಾನ ಅಂದ್ರೇನು ಅದೆಲ್ಲ ಕಲ್ತ್ಕೊಂಡೆ. ಆಮೇಲೆ ನನಗೆ ಈಗ ಮುಖ್ಯ ಬೀದಿ ನೋಟಗಳು ಬರ್ತದೆ ವಾಸ್ತುವಿನಲ್ಲಿ, ಅದೆಲ್ಲ ಕಲಿತೆ ಮೇಡಮ್. ಹೀಗಿದ್ರೆ ಹೇಗೆ ಅದನ್ನು ಮನೆಗಳ ಮೇಲೆ ಕೆಲವೊಂದು ಮನೆಗಳು ಪ್ರಾಕ್ಟಿಕಲ್ ಆಗಿ ನಾನು ತಗೊಳ್ಳೋದೆ ಮೇಡಮ್. ಅದನ್ನ ಪ್ರಾಕ್ಟಿಕಲ್ ಆಗಿ ಇದು ವಾಸ್ತು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಇರಬೇಕಾದ್ರೆ ಅದನ್ನ ನಾನು ಕೆಲವೊಂದು ಮನೆಗಳ ಮೇಲೆ ನಾನು ಪ್ರಾಕ್ಟಿಕಲ್ ಆಗಿ ತಗೊಂಡೋದೆ. ಅದು ತಗೊಂಡೋದಾಗ ಅದು ಸತ್ಯಾಂಶ ಅಂತ ನನಗೆ ಗೋಚರಿಸ್ತು. ನೀವು ಕಲ್ತಿರೋದು ಸತ್ಯಾಂಶ ನನಗೆ ಗೋಚರಿಸಿದಾಗ ಆ ಮನೆಗಳನ್ನೇ ನಾನು ಪ್ರಾಕ್ಟಿಕಲ್ ಆಗಿ ನಾನು ತಗೊಂಡೋದೆ. ಓಕೆ, ಅದು ಒಂದು. ಆಮೇಲೆ ಜ್ಯೋತಿಷನೂ ಅದೇ ರೀತಿ ಮೇಡಮ್. ನಾನು ಈಗ ನಿಮ್ಮ ಒಂದು ಗ್ರಹ ನಾನು ಈಗ ಕೂತಿದ್ದೇವೆ, ಒಂದು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರೆ ನೀವು ಅದನ್ನು ನಾನು ಅದು ಹೀಗೆ ಇದೆ ಅಂತ ಹೇಳ್ಬಿಡ್ತೀನಿ ಮೇಡಮ್. ಈ ಥರ ನೀವು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ಕಲಿಕೆ ಮಾಡಿ. ಈಗ ಅದು ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ? ಜನಸಾಮಾನ್ಯರಿಗೆ ತಲುಪಿಸ್ತಿದ್ದೀರಾ ಅಥವಾ ಜನ ನಿಮ್ಮಲ್ಲಿ ಬರ್ತಾ ಇದ್ದಾರಾ? ಇದು ಹೇಗೆ ನೀವು ಬಳಸ್ತಾ ಇದ್ದೀರಿ? ನೀವು ಕಲಿತಂಥ ವಿದ್ಯೆಗಳನ್ನ ಹೇಗೆ ಬಳಸ್ತಾ ಇದ್ದೀರಾ? ಖಂಡಿತ ಶೂರ್ ಮೇಡಮ್. ನನಗೆ ಹೇಗೆ ಬಳಸ್ತಾ ಇದ್ದೀನಿ ಅಂದರೆ ಹೆಚ್ಚಾಗಿ ಒಂದು ಸೋಷಿಯಲ್ ಸರ್ವಿಸ್, ಒಂದು ಸಾಮಾಜಿಕವಾಗಿ ಒಂದು ಸೇವೆ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕಮರ್ಷಿಯಲ್ ಆಗಿ ಹೋಗಲಿಲ್ಲ. ಒಂದಷ್ಟು ವರ್ಷ 10 years ಬ್ಯಾಕಿಂದನೇ ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಓಕೆ, ಕಮರ್ಷಿಯಲ್ ಆಗಿ ಹೋಗಲಿಲ್ಲ. ಒಂದು ಸರಳತೆಯಲ್ಲಿ ಜನಸಾಮಾನ್ಯರಿಗೆ ಒಂದು ಕೈಗೆಟುಕುವ ದರದಲ್ಲಿ, ಈಗ ಅವ್ರ ಮನೆಯ ಒಳಗಡೆ ಇರ್ಬೋದು ಆ ವಸ್ತುಗಳಿಂದ ನಾನು ಅದನ್ನ ಪರಿಹಾರ, ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ಕೊಟ್ಟು ಬರ್ತಾ ಇದ್ದೀನಿ ಮೇಡಮ್. ಈ ರೀತಿ ನೀವು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀರಿ. ಮೇಡಮ್, ಇವಾಗ ನಾನು ಕೇಳ್ಪಟ್ಟಿದ್ದು ನೋಡ್ಪಟ್ಟಿದ್ದು ಹಲವಾರು, ನೀವು ಕೂಡ ನೋಡಿರ್ತೀರ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ತುಂಬ ವಾಸ್ತುಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರಗಳು ಅನ್ನುವಂಥದ್ದು ತಪ್ಪಾಗಿ ತಿಳ್ಕೊಬೇಡಿ, ಒಂದು ದಂಧೆ ರೀತಿಯೇ ಆಗ್ಬಿಟ್ಟಿದೆ. ಜನರ ಮನಸ್ಸುಗಳ ಜೊತೆ ಅವರ ಏನು ಭಾವನೆಗಳ ಜೊತೆ ಬ್ಲಾಕ್ ಮೇಲ್ಗಳನ್ನ ಮಾಡಿ ಅದನ್ನು ಅವರು ಹಣ ಮಾಡೋದಕ್ಕೋಸ್ಕರ ದುರುಪಯೋಗ ಪಡಿಸ್ಕೊತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ನಿಮ್ಗೆ ಏನು ಅನಿಸುತ್ತೆ? ಖಂಡಿತ ತಪ್ಪು ಮೇಡಮ್, ಆ ಥರ ಎಲ್ಲ ಮಾಡಬಾರ್ದು. ಅದು ದಂಧೆನೇ ಆಗಿದೆ ಮೇಡಮ್. ನಿಜವಾಗ್ಲೂ ಅದು ತುಂಬ ಅಪರಾಧ ಅಂತ ಹೇಳ್ತೀನಿ. ಅದು ನೈತಿಕತೆ ಅಲ್ಲ ಅಂತ ಹೇಳ್ತೀನಿ. ಅನೈತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಅದು ಧರ್ಮ ಅಲ್ಲ, ಅಧರ್ಮ ಅಂತ ಹೇಳ್ತೀನಿ ಮೇಡಮ್. ಏಕೆ ಯಾವುದೇ ಆಗಲಿ ನಾವು ಮೇಡಮ್, ನಾವು ಧರ್ಮವಾಗಿ ತಗೊಂಡು ಹೋದಾಗ ನಮಗೆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಅದು ನಾವು ಯಾವತ್ತೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋದಾಗ ನಮಗೆ ಭಗವಂತನ ನಮ್ಮ ಬೆನ್ನಿಂದ ಇರ್ತಾನೆ ಅಂತ ಅದು ನನಗೆ ತುಂಬಾ ಪ್ರೂಫ್ ಆಗಿದೆ ಮೇಡಮ್. ಖಂಡಿತವಾಗಿ. ಓಕೆ, ಕೆಲಸಗಳಲ್ಲಿ ನಾವು ಶ್ರದ್ಧೆಯಿಂದ ಒಂದು ಶ್ರದ್ಧಾಪೂರ್ಣವಾಗಿ ನಾವು ಮಾಡಿದಾಗ ಭಗವಂತನ ಆಶೀರ್ವಾದ ನಮಗೆ ಖಂಡಿತ ನಮ್ಮ ಕೈ ಬಿಡೋಣ ಮೇಡಮ್. ನಿಜವಾಗ್ಲೂ ಅದು ನನಗೆ ತುಂಬಾ ಅನುಭವ ಬಂದಿದೆ. ಹಾಗಾಗಿ ನಾನು ದುಡ್ಡಿನ ವಿಚಾರದಲ್ಲಿ ನಾನು ಹೋಗಿಲ್ಲ ಮೇಡಮ್. ಹಾಗೂ ಹೇಳ್ತಾರೆ ಮೇಡಮ್, ನಿಮ್ಗೆ ಎಷ್ಟು ಫೀಸು ಹಾಗೆ ಹೀಗೆ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಗೆ ಒಳ್ಳೇದು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಮೇಡಮ್. ನೀವು ಮೊದಲೇ ಹೇಳಿದಾಗೆ
ಇದು ಜನಸೇವೆ ಅಥವಾ ನನ್ನ ಸಾಮಾಜಿಕ ಕ್ಷೇತ್ರ ಸಾಮಾಜಿಕವಾಗಿ ನಾನು ಸೇವೆ ಮಾಡ್ತಿದ್ದೀನಿ ಅಂತೇಳಿ ನಿಮ್ಗೆ ಆದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಒಳ್ಳೇದಾದ್ಮೇಲೆ ಕೊಡಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಈ ಥರ ನೀವು ಹಲವಾರು ಜನರು ಇಲ್ಲಿ ಬರ್ತಾ ಇರ್ತಾರೆ ನಿಮ್ಮನ್ನು ಭೇಟಿ ಆಗೋದಕ್ಕೆ. ಜನ ಇದನ್ನ ಸದುಪಯೋಗ ಪಡಿಸ್ಕೊತಿದ್ದಾರೆ? ಖಂಡಿತ ಮೇಡಮ್, ಶೂರ್ ಬರ್ತಾ ಇದ್ದಾರೆ. ಖಂಡಿತ ಬರ್ತಾರೆ. ಜನಗಳದ್ದು ರೆಸ್ಪಾನ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಮಹಿಳೆಯರು ಅಥವಾ ಈ ಥರ ಏನು ತುಂಬಾ ಜನ ಎಲ್ಲ ಥರದಲ್ಲೂ ಮಕ್ಕಳು, ಅಂದ್ರೆ ಈಗ ಒಂದು ಎಜುಕೇಶನ್ಸ್ ಅಲ್ಲೇ ಈ ಸಲ ನನ್ನ ಮಕ್ಕಳು ಎಲ್ಲ ಒಂದು 8 ಮಕ್ಕಳು ಮೆಡಿಕಲ್ ಸೀಟ್ ತಗೊಂಡ್ರು ಮೇಡಮ್. ಆಮೇಲೆ ಅವರು ನನ್ನ ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ಅಂದ್ರೆ ದೊಡ್ಡವರೆಲ್ಲ ನನ್ನ ಕಾಲ್ ನಮಸ್ಕಾರ ಮಾಡ್ಕೋಗೋದೆಲ್ಲ ನನಗೆ ನನ್ನ ದೇವರಲ್ಲಪ್ಪ, ನಿಜವಾಗ್ಲೂ ದೇವ್ರ ಕೈ ಮುಗಿರಿ. ನನಗೂ ಅನ್ನಿಸ್ತು. ನಾನು ಆಕ್ಚುಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂದಾಗ ನಾನು ತುಂಬಾ ವರ್ಷಗಳಿಂದ ನಿಮ್ಮನ್ನು ನೋಡಿದೆ. ಆಗ ಬರಹಗಾರಲಾಗಿ ನಾನು ನಿಮ್ಮನ್ನು ನೋಡಿದ್ದು. ಇವತ್ತು ನೀವು ನನ್ನ ಮುಂದೆ ಅಥವಾ ಸಮಾಜದ ಮುಂದೆ ಒಬ್ಬರು ವಾಸ್ತುಶಾಸ್ತ್ರಜ್ಞೆಯಾಗಿ ನಮ್ಮ ಮುಂದೆ ಕೂತಿದ್ದೀರ. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಬರುವಾಗ ಇದು ಸವಿತಾ ಮೇಡಮ್ನ ಹೇಗೆ ಅಂತ, ಯಾಕೆಂದರೆ ನೀವು ನಾರ್ಮಲಾಗಿ ಬರಹಗಾರರು ಮೊದಲೇ ಹೇಗಿದ್ರು ಈಗಲೂ ಹಾಗೆ ಇದ್ದೀರಾ. ನಿಮ್ಮ ಡ್ರೆಸ್ ಕೋಡ್ ಆಗಲಿ ಇದಾಗಲಿ ಆಧ್ಯಾತ್ಮಿಕವಾಗಿ ಆಗಲಿ ಯಾವುದೂ ನಾನು ಬದಲಾವಣೆ ಕಂಡಿದ್ದಿಲ್ಲ. ಸೊ ನಿಮ್ಮ ರೂಪದಲ್ಲಿ ಯಾವುದೇ ಬದಲಾವಣೆ ಕಾಣದೆ ನಡವಳಿಕೆಯಲ್ಲಿ ತುಂಬ ಕಂಡೆ. ಅಂದರೆ ನೀವು ಸಣ್ಣ ಪುಟ್ಟದೂ ಯಾವುದೇ ಜನರಿಗೆ, ನಾನು ಬಂದಾಗ ಸುಮಾರು ಜನ ಬಂದಿದ್ದು ನಾನು ನೋಡಿದೆ. ಅವಾಗೆಲ್ಲ ನಾವು ನೋಡಿದಾಗ ಮನೇಲಿರೋ ವಸ್ತುಗಳ ಮೂಲಕನೇ ಸಣ್ಣ ಸಣ್ಣ ಪರಿಹಾರಗಳನ್ನ ಇಡಿ ಜನರು ನೆಮ್ಮದಿಯಾಗಿ ಉಸಿರಾಡೋ ರೀತಿ ಆ ಬದುಕಲ್ಲ ಒಂದು ಭರವಸೆ ಕಂಡುಕೊಳ್ಳೋದಕ್ಕೆ ನೀವು ಮಾಹಿತಿಗಳನ್ನ ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಯಿತು. ಸಾಮಾನ್ಯ ನಾನು ಮಠಾಧಿಪತಿಗಳು, ಈ ಜ್ಯೋತಿಷ್ಯ ಶಾಸ್ತ್ರ ಇಂಥವರಿಂದ ತುಂಬ ಬಲು ದೂರ ಇರುವಂಥವ್ರು. ಸೊ ಇವತ್ತು ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಬರೋದಕ್ಕೆ ಬಂದರೆ ನಾನು ಕೂಡ ಹಲವಾರು ಜನರ ಕಡೆಯಿಂದ ನಿಮ್ಮ ಬಗ್ಗೆ ವಿಚಾರಿಸಿ ಬಂದೆ. ಏಕೆಂದರೆ ನಾನು ನೋಡಿದ್ದು ನಿಮ್ಮನ್ನು ಒಬ್ಬರು ಬರಹಗಾರಲಾಗಿ ಅಷ್ಟೇ ನನಗೆ ವೇದಿಕೆಗಳಲ್ಲಿ ನಾನು ನೀವು ನೋಡಿದಂಥದ್ದು. ಇವತ್ತೊಬ್ಬರು ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ನೀವು ಪರಿಣತಿನ ಗಳಿಸಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದೀರಾ ಅನ್ನುವಂಥದ್ದು ಗೊತ್ತಾದಾಗ ನಿಜಕ್ಕೂ ಆಶ್ಚರ್ಯ ಆಯಿತು. ಆ ಆಶ್ಚರ್ಯ ನಿಮ್ಮನ್ನು ನೋಡಿದಾಗ ಮತ್ತಷ್ಟು ಆಯಿತು. ಯಾಕೆಂದರೆ ನಮ್ಮ ವೀಕ್ಷಕರು ನೋಡ್ತೀರಾ, ನಿಮ್ಮ ಡ್ರೆಸ್ ಸೆನ್ಸು ಇದೆಲ್ಲ ನೋಡಿದ್ರೆ ನೀವು ಆಧ್ಯಾತ್ಮಿಕವಾಗಿದ್ದೀರಾ ಅಂತೇಳಿ ಇರುತ್ತೆ. ನಾನು ಹೌದು, ಇದು ಸತ್ಯ. ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ, ಬರೀ ನಮ್ಮ ಮಾನಸಿಕವಾಗಿ ನಾವು ಯಾವುದೇ ಆಧ್ಯಾತ್ಮಿಕತೆನ ಅಳವಡಿಸ್ಕೊಳ್ಳದೆ ದೈಹಿಕವಾಗಿ ಕೆಲವರು ಆಧ್ಯಾತ್ಮನ ಅಳವಡಿಸ್ಕೊಂಡು ತೋರ್ಪಡಿಸಿಕೆಗೋಸ್ಕರ ಮಾಡ್ತಿರ್ತಾರೆ. ಆದರೆ ಆಶ್ಚರ್ಯ ಅಂದರೆ ನೀವು ನಿಮ್ಮ ನಡವಳಿಕೆಯಲ್ಲಿ ಆಧ್ಯಾತ್ಮಿಕತೆನ ಅಳವಡಿಸ್ಕೊಂಡು ನಿಮ್ಮ ಏನಿದೆ ಸಾಮಾಜಿಕವಾಗಿ ನೀವು ಹೇಗಿದ್ರಿ ಹಾಗೇ ಇದ್ದೀರಾ. ಮತ್ತು ಜನರಿಗೆ ಕೈಗೆಟುಕುವ ರೀತಿಯಲ್ಲಿ ಪರಿಹಾರಗಳನ್ನ ನೀವು ಸುಲಭವಾಗಿ ತಿಳಿಸ್ತಾ ಇದ್ದೀರ. ತುಂಬ ಖುಷಿಯಾಯಿತು ಮೇಡಮ್. ನೀವು ನಮ್ಮ ಒಂದು ವೇಳೆ ಮುಂದೆ ನೀವು ಈ ಥರ ನಮ್ಮ ವೀಕ್ಷಕರು ಯಾರು ಬಂದರೆ ಅವ್ರಿಗೆ ನೆರವು ನೀಡುವಂಥ ಅವಕಾಶಗಳಿದೆಯಾ? ನಮ್ಮ ವೀಕ್ಷಕರಿಗೂ ಕೂಡ ನೆರವಾಗ್ತೀರಾ? ಖಂಡಿತ ಮೇಡಮ್. 24 ಗಂಟೆ ಟೈಮ್ ಸರ್ವಿಸ್ ಇರುತ್ತೆ ಮೇಡಮ್. ನಂದು ಫೋನ್ ಕಾಲ್ ಇರುತ್ತೆ. ನಾನು ಕಷ್ಟ ಅಂತ ಬಂದವ್ರನ್ನ ಯಾವತ್ತೂ ವಾಪಸ್ ಕಳಿಸಿಲ್ಲ ಮೇಡಮ್ ಅವ್ರನ್ನ. ಯಾಕೆ ಅಂದರೆ ನಾನು ಹಣದ ಹಿಂದೆ ಅಂತ ಹೋಗಿಲ್ಲ ಮೇಡಮ್. ಅವರು ತುಂಬ ಒಳ್ಳೇದು ಮಾಡ್ಕೊಂಡು ಬಂದ್ಕೊಡಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮೇಡಮ್, ನಮ್ಮ ಹೇಳಬೇಕು ಅಂದರೆ ನಮ್ಮ ಇನ್ನೊಂದು ಫ್ಯಾಕ್ಟ್ರಿ ಇದೆ, ಶುಗರ್ ಮಾಡ್ತಾರೆ ನಮ್ಮ ಮುರುಗೇಶ್ ಹಿರಾಣಿ ಅವ್ರದ್ದು. ಅವರು ಬಂದಾಗ ಹೇಳಿ ಅವ್ರು ನಂಬಿರಲಿಲ್ಲ. ಓಕೆ, ಅದನ್ನು ನಾನು ವಾಸ್ತುನಲ್ಲಿ ಹೇಳ್ತಾ ಇದ್ದೀನಿ. ನೀವು ಇದನ್ನು ಗೇಟ್ ಓಪನ್ ಮಾಡಿಸ್ಲಿಲ್ಲ ಅಂದರೆ ಇದನ್ನ ಮುಚ್ಚಾಕ್ತೀರಾ ನೀವು ನೋಡಿ ಅಂತ ಅಂದೆ. ಯಾಕೆ ತುಂಬ ಜನ ಬಂದು ಮುಚ್ಚಾಕಿದ್ದಾರೆ. ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ನನಗಲ್ಲಿ ಕರ್ಸ್ಕೊಂಡ್ರು. ಅಲ್ಲಿ ನನ್ನನ್ನು ಕರ್ಸ್ಕೊಂಡಾಗ ಅಲ್ಲಿ ಹೋಗಿ ಎಲ್ಲ ಇದು ಮಾಡಿದಾಗ ಅದು ತುಂಬ ನಾನು ಅವ್ರಿಗೆ ನಂಬಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ನಂಬಿರಲಿಲ್ಲ. ಹಾಗೆ ಇದ್ರು. ಸ್ವಲ್ಪ ಅದು ವೀಕ್ ಆಗಿ ಬಂದಾಗ ಮೇಡಮ್ ಹೇಳ್ತಾ ಇದ್ದಾರೆ ಅಂತ ತೆಗೆಸಿದ್ದು ಫ್ಯಾಕ್ಟ್ರಿ ತುಂಬ ರನ್ನಿಂಗಲ್ಲಿ ಒಂದು 5,000 ತುಂಬ ಹೆಚ್ಚು ಟನ್ನಲ್ಲಿ ಅದು ದಿನ ಕಬ್ಬು ಹರಿತಾ ಇದೆ. ಅದರಿಂದಾಗಿ ನಮ್ಮ ರೈತರ ಜನಕ್ಕೆ ತುಂಬಾ ಅವರಿಂದ ಒಳ್ಳೇದಾಗಿದೆ ಮೇಡಮ್. ಫ್ಯಾಕ್ಟ್ರಿಯಿಂದ ನಾವು ಆಮೇಲೆ ಅಲ್ಲಿಂದ ಸಾವಿರಾರು ಜನಕ್ಕೆ ಒಂದು 1,000 ಜನಕ್ಕೆ ಉದ್ಯೋಗ ಕೊಟ್ಟರು. ಅದು ಕರೋನಾ ಟೈಮಲ್ಲಿ ಕೊಟ್ಟರು ಮೇಡಮ್ ಅವರು. ಆ ಕರೋನಾ ಟೈಮಲ್ಲಿ ಬಂದಾಗ ಅದು ನನಗದು ಖುಷಿ ಆಯಿತು. ಓಕೆ, ನಾನು ಬೆಳೆದ ಒಂದು ಊರಿನಲ್ಲಿ ನಾನು ಅಲ್ಲೇ ಒಂದು ಶಿಶುವರ ಈ ಕಲ್ತಿದ್ದ ಅದೇ ಆ ಸೆಂಟ್ರಲ್ಲೇ ನಾನು ಕಲ್ತಿದ್ದು ಅಂತ ಒಂದು ಕ್ಷೇತ್ರ ಎಲ್ಲ ಕಲ್ತಿದ್ದ ಅದೇ ಅಲ್ಲ ಅಂತ ಒಂದು ಅಕ್ಷರಗಳ ಕಲಿತದಲ್ಲಿ ನಾನು ಅಲ್ಲೇ ಅವ್ರಿಗೆ ಒಂದು ವಾಸ್ತು ಆ ಜಾಗದಲ್ಲಿ ನಾನು ವಾಸ್ತು ಹೇಳಬೇಕಾದ್ರೆ ಆ ಶಾರದೆ ಕೃಪಾ ಕಟಾಕ್ಷದಿಂದ ನಾನು ಅಲ್ಲಿ ಹೋಗಿದ್ದೀನಿ ಅಂತ ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಕಲಿತ ವಿದ್ಯೆ ಸಾರ್ಥಕತೆ ಪಡೀತು. ಇವತ್ತು ಫ್ಯಾಕ್ಟ್ರಿ ತುಂಬಾ ರನ್ನಿಂಗ್ ಅಲ್ಲಿದೆ ಮೇಡಮ್. ಆಮೇಲೆ ತುಂಬಾ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅದು ಮುಖ್ಯ ಆಗಿದೆ ಮೇಡಮ್.
ಇಲ್ಲ ಮೇಡಮ್ ತುಂಬ ಒಳ್ಳೆಯ ವ್ಯಕ್ತಿ ಕೂಡ. ಹಾಗಾಗಿ ನನ್ನ ನಂಬಿ ಅವ್ರು ತೆಗೆದು ಇವತ್ತು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅವ್ರು ಚುಂಚನಕಟ್ಟೆ ಫ್ಯಾಕ್ಟ್ರಿ ತಗೊಂಡ್ರು, ಚುಂಚನಕಟ್ಟೆ ಇದು ಚುಂಚನಕಟ್ಟೆನೇ ಅದು, ಅದನ್ನ ತಗೊಂಡ್ರು. ಈಗ ಆಮೇಲೆ ಇನ್ನು ಬೇರೆ ಬೇರೆ ಎಲ್ಲ ಬ್ರಾಂಚಸ್ಗಳು ಮಾಡಿದ್ರು. ನಾನು ಕಂಡಾಗಲೇ ಅವರು ನನ್ನ ಇದ್ರಲ್ಲಿ ಒಂದು ಗಣಿ ಕೈಗಾರಿಕಾ ಅದರಲ್ಲಿ ಅಲ್ಲಲ್ಲ ಅದರಲ್ಲಿ ಒಂದು ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಬಂದ್ರು ಅವರೊಬ್ರು, ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಬಂದ್ರು. ನಾನೆಲ್ಲ ನೋಡ್ದಾಗಿದ್ದೀನಿ. ಅದು ನಂಗೆ ತುಂಬಾ ಸಂತೋಷವಾಗಿ ಅದು ನನಗೆ ಕೊಡ್ತು ಮೇಡಮ್. ತುಂಬಾನೇ ನೋಡಿ, ಸಣ್ಣದೊಂದು ಬದಲಾವಣೆಯಿಂದ ಇಷ್ಟೆಲ್ಲ ಅಲ್ಲ, ನನ್ನಿಂದ ಅಂತ ನಾನು ಯಾವತ್ತೂ ಹೇಳಲ್ಲ ಮೇಡಮ್. ಅದು ನಾನು ಅನ್ನೋದು ತುಂಬಾ ಅಹಂಕಾರ ಅಂತ ಆಗದದ್ದು ಭಗವಂತನ ಒಂದು ಆಶೀರ್ವಾದ ಕೂಡ ಇರುತ್ತೆ ಮೇಡಮ್ ಇಲ್ಲಿ. ಓಕೆ, ನಾನು ಅಂತ ನಾನು ಎಲ್ಲಿ ಹೇಳ್ಕೊಳಕ್ ಹೋಗಲ್ಲ. ನಾನೊಂದು ಹಣುವಿನ ಸಮಾನ ನಿಮಿತ್ತ ಅಷ್ಟೇ ಅಲ್ಲಿ ಮೇಡಮ್. ಯಾಕೆಂದ್ರೆ ನಾನು ಅಷ್ಟು ದೊಡ್ಡವಳಲ್ಲ ಭಗವಂತನ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಸಣ್ಣ ಒಂದು ಮರಳಿನ ಕಣ ಮೇಡಮ್ ನಾವು. ಓಕೆ, ಅದು ಏನೋ ಭಗವಂತ ನನ್ನ ಕೈ ಮಾಡಿಸಿದ್ದಾನೆ, ಆ ಸಂತೋಷ ನನಗಿದೆ ಮೇಡಮ್. ಆ ಶ್ರೀಕೃಷ್ಣ ಭಗವಂತನ ನಂಬಿದ್ದೀನಿ ಮೇಡಮ್. ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ. ಓಕೆ, ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಮೇಡಮ್, ಶಿವ ಮತ್ತೆ ಶ್ರೀಕೃಷ್ಣ. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರವರ ನಂಬಿಕೆಗೆ ಅದು ಅರ್ಹ. ಹೌದು, ನಂಬುವವರ ಮೇಲೆ ಅವ್ರು ಹೇಗೆ ತಕ್ಕಂತಾರೋ ಹಾಗೆ ವಾಸ್ತುಶಾಸ್ತ್ರ ಇರಲಿ, ಜ್ಯೋತಿಷ್ಯ ಶಾಸ್ತ್ರ ಇರಲಿ. ಸೊ ಸಣ್ಣ ಪುಟ್ಟ ಏನು ಪರಿಹಾರಗಳನ್ನ ಹೇಳ್ಕೊಡ್ತಾ ಅವ್ರಿಗೆ ಪರಿಹಾರಗಳನ್ನ ಸೂಚಿಸುವಂಥದ್ದು. ಸೊ ಇದು ಒಳ್ಳೆಯದು ಮೇಡಮ್. ಯಾಕೆಂದರೆ ಪ್ರಸ್ತುತ ಬೇಕಿತ್ತು. ನೊಂದು ಕುಸಿದೋಗಿರುವಂಥ ಸಾಕಷ್ಟು ಜನ ಇದ್ದಾರೆ. ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮೇಡಮ್. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಕಾರ್ಯಗಳನ್ನ ನೀವು ಮಾಡುವಂತಾಗಬೇಕು ಅನ್ನುವಂಥದ್ದು ನನ್ನ ಆಸೆ ಮೇಡಮ್. ನಮ್ಮ ವೀಕ್ಷಕರಿಗೆ ತಮ್ಮ ದೂರವಾಣಿ ಸಂಖ್ಯೆ ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಕೊಡ್ತೀನಿ ಮೇಡಮ್. ಹೇಳಿ ಮೇಡಮ್, ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ. 8123010766. ಮತ್ತೊಂದು ಸರಿ ಹೇಳಿ ಮೇಡಮ್. 8123010766. ಸವಿತಾ ಅಂತೇಳಿ ಇವರು ಮೇಡಮು. ವೀಕ್ಷಕರೇ, ನಿಮಗೆ ಯಾರಿಗಾರು ಏನಾದ್ರು ಪರಿಹಾರ ಬೇಕು ಅಂದರೆ ಖಂಡಿತ ಸವಿತಾ ಅವ್ರನ್ನ ಸಂಪರ್ಕ ಮಾಡ್ಬೋದು. ನಾನು ಕೂಡ ನಿಮಗೆ ವಿಡಿಯೋ ಡಿಸ್ಪ್ಲೇನಲ್ಲಿ ಇವ್ರ ನಂಬರ್ನ ಹಾಕಿರ್ತೀನಿ. ದಯವಿಟ್ಟು ಯಾರು ನೊಂದಿರುವಂಥವ್ರು, ಸಮಸ್ಯೆ ಇರುವಂಥವ್ರು ಇದ್ದರೆ ಸವಿತಾ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರನ ಕಂಡುಕೊಳ್ಳಿ ಅಂತ ಹೇಳ್ತಾ, ಸವಿತಾ ಅವರೇ, ಇಷ್ಟೊತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನಮಗೆ ಸಂದರ್ಶನ ನೀಡಿದ್ದಕ್ಕೆ ನಮ್ಮ ಯೂಟ್ಯೂಬ್ ಪರವಾಗಿ, ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ಮುಂದಿನ ಭವಿಷ್ಯ ಮತ್ತಷ್ಟು ಉಜ್ವಲ ಆಗಲಿ. ಸಾಕಷ್ಟು ನೊಂದ ಜನರಿಗೆ ನೀವು ಬೆಳಕನ್ನು ಕೊಡೋ ರೀತಿಯಲ್ಲಿ ನಿಮ್ಮ ಕಾರ್ಯಗಳು ಇರಲಿ ಅಂತ ಹೇಳ್ತಾ ನಾನು ಆಸೆಯನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್.